ನೋಕಿಯಾ ಫೋನಲ್ಲಿ ಬರುವ ಕೈಗಳು ಯಾರದ್ದು? ಹಳೆಯ ಕಾಲದಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಇರ್ತಾ ಇದ್ವು, ಮತ್ತೆ ಅವರ ಕನಸುಗಳು ಯಾವ ತರ ಬೀಳ್ತಾ ಇದ್ವು. ಇಂಡಿಯನ್ ಕರೆನ್ಸಿಯಲ್ಲಿ ಬರುವ ಗಾಂಧೀಜಿ ಅವರ ಫೋಟೋ ಎಲ್ಲಿ ಮತ್ತೆ ಯಾವಾಗ ತೆಗೆಯಲಾಯಿತು? ವುಮೆನ್ಸ್ ಹಾರ್ಟ್ ಒಂದು ದಿನಕ್ಕೆ ಎಷ್ಟು ಲೀಟರ್ ರಕ್ತವನ್ನು ಪಂಪ್ ಮಾಡುತ್ತದೆ? ಒಬ್ಬಂಟಿಯಾಗಿರುವುದು ಎಷ್ಟು ಹಾನಿಕರಕ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತದೆ, ಆದ್ದರಿಂದ ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ನೋಕಿಯಾ ಫೋನ್ ಇಂಡಿಯಾದ ತುಂಬಾ ಪಾಪ್ಯುಲರ್ ಫೋನ್ ಅಂದ್ರೆ ತಪ್ಪಾಗಲ್ಲ. ಹಳೆಯ ಕಾಲದಲ್ಲಿ ಎಲ್ಲರೂ ಈ ಫೋನ್ ಅನ್ನ ತೆಗೆದುಕೊಳ್ಳಲು ಇಷ್ಟಪಡುತ್ತಿದ್ದರು. ಆದ್ರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಅದರಲ್ಲಿ ಬರುವ ಕೈಗಳು ಯಾರದ್ದು ಅಂತ? ಇದರಲ್ಲಿ ಒಂದು ಕೈ ಮಾರ್ಟ್ ಹೈವರ್ಡ್ ಹೆಸರಿನ ಹುಡುಗಿಯದ್ದು, ಇನ್ನೊಂದು ಕೈ ಜಾಕ್ರಿ ಜಾನ್ಸನ್ ಅನ್ನೋ ಇನ್ನೊಂದು ಹುಡುಗಿಯದ್ದು. ಇವರಿಬ್ಬರ ಕೈಗಳು ಇಡೀ ವರ್ಲ್ಡೇ ನೋಡಿರುತ್ತದೆ. ಹಳೆಯ ಕಾಲದಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಟಿವಿಗಳು ಇರ್ತಾ ಇದ್ವು, ಮತ್ತೆ ಕೆಲವು ದಿನಗಳ ನಂತರ ಕಲರ್ ಟಿವಿಯ ಇನ್ವೆನ್ಷನ್ ಆಗುತ್ತದೆ. ಆದ್ರೆ ನಿಮಗಿದು ಗೊತ್ತಾ? ಕಲರ್ ಟಿವಿ ಬಂದಾಗ ಒಂದು ದೊಡ್ಡ ಬದಲಾವಣೆ ಆಗುತ್ತದೆ. ಒಂದು ಸ್ಟಡಿಯಿಂದ ಗೊತ್ತಾಗುತ್ತದೆ, ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ನೋಡ್ತಾ ಇದ್ದವರಿಗೆ ಅವರ ಕನಸುಗಳು ಕೂಡ ಬ್ಲ್ಯಾಕ್ ಅಂಡ್ ವೈಟ್ ನಲ್ಲಿ ಬೀಳ್ತಾ ಇತ್ತು ಅಂತ. ಕಲರ್ ಟಿವಿ ಬಂದ ನಂತರ ಜನರಿಗೆ ಕನಸುಗಳು ಕೂಡ ಕಲರ್ಫುಲ್ ಆಗಿ ಬೀಳೋದಕ್ಕೆ ಶುರುವಾಗುತ್ತದೆ. ಈ ಕಾಲದಲ್ಲೂ ಕೂಡ ಕೇವಲ 9% ಜನರಿಗೆ ಬ್ಲ್ಯಾಕ್ ಅಂಡ್ ವೈಟ್ ಕನಸುಗಳು ಬೀಳುತ್ತವೆ. ಇಂಡಿಯನ್ ಕರೆನ್ಸಿಯಲ್ಲಿ ಗಾಂಧೀಜಿ ಅವರ ಫೋಟೋ ನೋಡೇ ಇರ್ತೀವಿ, ಎಲ್ಲಾ ನೋಟಿನಲ್ಲೂ ಇದೆ. ಆದ್ರೆ ನೀವು ಯಾವತ್ತಾದ್ರೂ ಯೋಚಿಸಿದ್ದೀರಾ ಈ ಫೋಟೋವನ್ನು ಎಲ್ಲಿ ಮತ್ತು ಯಾವಾಗ ತೆಗೆಯಲಾಯಿತು? ಸೊ ಫ್ರೆಂಡ್ಸ್, 1946ರಲ್ಲಿ ಇಂಡಿಯಾದ ರಾಷ್ಟ್ರಪತಿ ಭವನ ಹೊರಗಡೆ ಸೆರೆ ಹಿಡಿಯಲಾಯಿತು. ಆವಾಗ ಆ ಭವನ ರಾಯ್ಸ್ ರಾಯಲ್ ಅವರ ಮನೆಯಾಗಿತ್ತು. ಸೊ ಇದು ನಿಮಗೆ ಗೊತ್ತೇ ಇರುತ್ತದೆ, ಧೂಮಪಾನ ಮಾಡುವುದು ಅಂದ್ರೆ ಸಿಗರೆಟ್ ಸೇದುವುದು ಆರೋಗ್ಯಕ್ಕೆ ಎಷ್ಟು ಹಾನಿಕರವೆಂದು. ಆದ್ರೆ ನಿಮಗೆ ಗೊತ್ತಾ, ಸಿಗರೆಟ್ ಗಿಂತ ಹಾನಿಕಾರಕವಾದ ಅಭ್ಯಾಸ ಇನ್ನೊಂದಿದೆ. ಅದೇನಂತ ಗೊತ್ತಾ? ಅದೇ ಒಂಟಿಯಾಗಿರುವುದು, ಸಿಂಗಲ್ ಆಗಿರುವುದು. ಹೌದು ಗೆಳೆಯರೆ, ಒಂದು ಸೈಕಾಲಜಿಯ ಮುಖಾಂತರ ತಿಳಿದು ಬಂದಿದ್ದು ಏನೆಂದರೆ, ಯಾವಾಗಲೂ ಒಬ್ಬ ವ್ಯಕ್ತಿ ಒಬ್ಬಂಟಿಯಾಗಿರುವುದರಿಂದ 15 ಸಿಗರೆಟ್ ಸೇದುವುದಕ್ಕಿಂತ ಹೆಚ್ಚು ಹಾರ್ಮ್ಫುಲ್ ಆಗಿರುತ್ತದೆ. ವುಮೆನ್ಸ್ ಹಾರ್ಟ್ ಒಂದು ದೊಡ್ಡ ಪವರ್ಫುಲ್ ಆರ್ಗನ್ ಅಂತಾನೆ ಹೇಳ್ಬೋದು, ಏಕೆಂದರೆ ಹುಟ್ಟಿದಾಗಿಂದ ಸಾಯುವವರೆಗೂ 1 ಸೆಕೆಂಡ್ಗೂ ನಿಲ್ಲುವುದಿಲ್ಲ. ಮೇಲ್ಸ್ಗೆ ಕಂಪೇರ್ ಮಾಡಿದ್ರೆ ವುಮೆನ್ಸ್ ಹಾರ್ಟ್ ತುಂಬಾ ಸ್ಪೀಡ್ ಆಗಿ ಬಡಿದುಕೊಳ್ಳುತ್ತದೆ. ವುಮೆನ್ಸ್ ಹಾರ್ಟ್ ಒಂದು ದಿನಕ್ಕೆ 9,000 ಲೀಟರ್ ತನಕ ರಕ್ತವನ್ನು ಪಂಪ್ ಮಾಡುತ್ತದೆ. ಹಾಗೆ ಹಾರ್ಟಿನಲ್ಲಿ ಇಷ್ಟೊಂದು ಪ್ರೆಷರ್ ಇರುತ್ತದೆ ಎಂದರೆ ಅದು ಬೇಕಾದರೆ 30 ಫೀಟ್ಗಿಂತಲೂ ಹೆಚ್ಚು ರಕ್ತವನ್ನು ಚಿಮ್ಮುತ್ತದೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.